ಮೇಡಮ್ ನಿಜಾಗ್ಲೂ ಹೇಳಿದ್ರೆ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ ತನಕ ನಮಗೆ 1% ಬೋರ್ ಅನಿಸಿಲ್ಲ. ಎಲ್ಲರದು ಪರ್ಫಾರ್ಮೆನ್ಸ್ ಹೇಳ್ಬೋದು, ಎಲ್ಲರೂ ಕಷ್ಟಪಟ್ಟಿದ್ದಾರೆ ಮೂವಿಯಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜಾಗ್ಲೂ ಹೇಳ್ತಾ ಇದ್ದೀನಿ, ಆ್ಯಬ್ಸಲ್ಯೂಟ್ ಸಿನಿಮಾ ಅಂತ ಹೇಳ್ಬೋದು. ತುಂಬ ಎಂಗೇಜಿಂಗ್ ಥರ ಐತೆ ಸಿನಿಮಾ. ಎಲ್ಲರದು ಪಾತ್ರ ಇರಲಿ, ಎಲ್ಲರದು 1% ಬೋರ್ ಹೊಡಿಯಲ್ಲ ಆ ಥರ ಐತೆ. ಸಾಂಗ್ಸ್ ಇರಲಿ, ಡೈರೆಕ್ಷನ್ ಟೀಮ್ ಇರಲಿ, ಇದು ಆರ್ಟ್ ಡೈರೆಕ್ಟರ್ದು ಇರಲಿ, ಎಲ್ಲರದು ಕಷ್ಟ ಸಿನಿಮಾಲ್ಲಿ ಕಾಣಿಸ್ತಾ ಇದೆ. ತುಂಬ ಅಂದರೆ ಎಕ್ಸ್ಟ್ರೀಮ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಮೂವಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ಆ ಥರ ಐತೆ. ಪರ್ಫೆಕ್ಟ್ ಸಿನಿಮಾ ಇದು. ಜನ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮ್ಮದು ಇಂಡಸ್ಟ್ರಿ ತುಂಬ ಬೇರೆ ಲೆವೆಲ್ ಹೋಗುತ್ತೆ ಅಂತ ನಮ್ಮದು ಇದು ಐತೆ. ಅದು ಬಿಟ್ಟರೆ ನಮ್ಮ ಫ್ರೆಂಡ್ ಹೇಮಂತ್ ಬಗ್ಗೆ ಹೇಳಿದ್ರೆ, ಅವ್ರದ್ದು ಡೆಡಿಕೇಶನ್ ನಾನು 5 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರದ್ದು ಡೆಡಿಕೇಶನ್ ಡೇ ಬೈ ಡೇ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅವ್ರದ್ದು ತುಂಬ ಅಂದರೆ ತುಂಬ ಪ್ಯಾಷನ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತಲೇ ಅನಿಸಿಲ್ಲ. ಅವ್ರದ್ದು ಡೆಡಿಕೇಶನ್ ನೋಡಿ, ಅಷ್ಟು ಕಷ್ಟಪಟ್ಟು ಮೂವಿ ಮಾಡೋರೆ. ಫಸ್ಟ್ ಮೂವಿ ಅಂದರೆ ಈ ಮೂವಿ ಗೆಲ್ಲೇಬೇಕು. ಹೇಮಂತ್ ಗೆಲ್ತಾನೆ. ಮೂವಿ ಮಾತ್ರ ಸಖತ್ತಾಗಿದೆ, ಎಲ್ಲರೂ ನೋಡಬೇಕು. ಬರೀ ಆ್ಯಕ್ಷನ್ ಅಲ್ಲ, ಆ್ಯಕ್ಷನ್ ಪ್ಯಾಕ್ಟ್ ಮೂವಿ. ಬಟ್ ಅವ್ರದ್ದು ಫಾದರ್ ಆ್ಯಂಡ್ ಸನ್ ರಿಲೇಷನ್ದು ಬಗ್ಗೆ ಮೆಸೇಜು ಇದೆ, ಅದನ್ನು ನೀವು ನೋಡಬೇಕು. ಮೂವಿ ಮಾತ್ರ ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಮಿಸ್ ಮಾಡಿರೋ ಆಡಿಯನ್ಸ್, ಇಫ್ ದೇ ಆರ್ ಥಿಂಕಿಂಗ್ ಆ್ಯಕ್ಷನ್ ಮೂವಿ ಅಂತ ಅಂದ್ಕೊಂಡಿದ್ರೆ, ಆ್ಯಕ್ಷನು ಇದೆ, ಲವ್ವು ಇದೆ, ಬಟ್ ಫಾದರ್ ಆ್ಯಂಡ್ ಸನ್ ಮೆಸೇಜ್ ಇದೆ. ಅಷ್ಟು ಟ್ರೂ ಆಗಿ ಅವರು ಲಾಸ್ಟಲ್ಲಿ ಮೆಸೇಜ್ ಏನು ಮಾತಾಡಬೇಕು. ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ಬಂದು ನೋಡಿ ಆಲ್ಫಾ ಮೂವಿನ ಮಿಸ್ ಮಾಡ್ಕೋಬೇಡಿ. ಇಟ್ಸ್ ವೆರಿ ಎಂಟರ್ಟೈನಿಂಗ್, ಎಂಗೇಜಿಂಗ್ ಆ್ಯಂಡ್ ಯುಲ್ ಬಿ ಥ್ರಿಲ್ಡ್. ನಂಗೆ ಹೇಮಂತ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು, ಅರ್ಜುನ್. ಆ್ಯಂಡ್ ಅದು ಮತ್ತು ಫಾದರ್ ಮತ್ತು ಒಂದು ಸಣ್ಣ ಮಧ್ಯೆ ಇರೋ ಬಾಂಡಿಂಗ್ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಇಟ್ ವಾಸ್ ವೆರಿ ರೆಲಿವೆಂಟ್. ಅದು ನಮ್ಗೆ ತುಂಬ ಇಷ್ಟ ಆಯ್ತು, ನಮ್ಗೆಲ್ಲರಿಗೂ ತುಂಬ ಇಷ್ಟ ಆಯ್ತು. ಅದು ಹೌದು, ತುಂಬ ಸಖತ್ತಾಗಿದೆ. ಐ ಥಿಂಕ್ ನೆವರ್ ಬಿಫೋರ್ ಥರ ಇದೆ ಈ ಥರ. ವಿವ್ ನೆವರ್